ಗುರು ನೀವ್ ಅಣ್ಣ ಹಿಂಗಾಡದ್ ನೋಡಿ ದೇವ್ಗಿವ ಬಂತೇನೋ ಅನ್ಕಂಡೆ ಗುರು. ಹೆಲೋ ಗುರು, ನಾವಿವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು. ನಾನು ಇವತ್ತು ಎದುರೋ ಅಷ್ಟ್ರಲ್ಲಿ ನಮ್ಮ ಅಮ್ಮ ಆಲೆ ಪೂಜೆನೆ ಮಾಡಿ ಮುಗಿಸಿದ್ರು. ಆಮೇಲೆ ನಾನು ಎದ್ದು ಮಸ್ತಾಗಿ ರೆಡಿ ಆಗಿ ಆಮೇಲೆ ಕಾರ್ ಬಂತು ಅಂತ ಎಲ್ಲರಿಗಿಂತ ಫಸ್ಟ್ ಹತ್ತಿ ಕೂಕೊಂಡೆ. ಅವಾಗ್ಲೇ ಹಾಕಿರೋ ಶರ್ಟ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಶರ್ಟ್ ಹಾಕೊಂಡು ಬಂದಿದ್ದು. ನಾವು ಫಸ್ಟ್ ಬಂದಿದ್ದೆ ತುಮಕೂರು ಮಾರ್ಕೆಟ್ ಅಂತ, ಯಾಕಂದ್ರೆ ಹಂಗೆ ಹೂವು ಬೇಕಾಗಿತ್ತು ತಾಂಡೋಗೋಣ ಅಂತ. ಆಮೇಲೆ ಹೂವು ತಾಂಡಿ ಹಂಗೆ ಮುಂದೆಗಡೆ ಬಂದ್ರೆ ಆಂಜನೇಯ ಸ್ಟ್ಯಾಚು ಇತ್ತು, ಅದನ್ನೆಲ್ಲ ನೋಡ್ಕೊಂಡು ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಹೋಗ್ತಾ ಇದ್ರೆ ರೋಡೇ ಕಾಣ್ತಿಲ್ಲ ಕಣ್ರಪ್ಪ, ಯಾಕಂದ್ರೆ ಅಷ್ಟೊಂದು ಹಿಮ ಬೀಳ್ತಾ ಐತೆ. ಏನೋ ಚಿಕ್ಕಮಂಗ್ಳೂರ್ಗೆ ಹೋಗಿದೀವಿ ಅನ್ನಿಸ್ಬಿಡ್ತು, ಯಾಕಂದ್ರೆ ನೋಡ್ಕೊಳ್ಳಿ ಯಾವ ತರ ಐತೆ ವೆದರ್, ಬರ ಜನನೇ ಕಾಣಲ್ಲ ಅಣ್ಣ, ಅಷ್ಟೊಂದು ಫಾಗ್ ಐತೆ. ಅದನ್ನೆಲ್ಲ ನೋಡ್ಕೊಂಡು ಹಂಗೆ ದೇವಸ್ಥಾನದೊಳಗೆ ಹೋಗಿ ಶಿಸ್ತಾಗ ಒಂದ್ ಈ ಬುತ್ತಿ ಇಕ್ಕೊಂಡು ಮಸ್ತ ಕಾಣ್ತಿದೀವಿ ಅಂತ ಒಂದ್ ಕ್ಲಿಪ್ ಎತ್ಕೊಂಡು ಆಮೇಲೆ ಅಣ್ಣನ ಹತ್ರಕ್ಕೆ ಹೋದ್ರೆ ನಾನು ಕೂರ್ಲು ಎಷ್ಟ್ ನೈಸ್ ನೋಡು ಅಂತ ತೋರಿಸ್ತಿತ್ತು. ಅಣ್ಣ ಹೆಂಗ್ ಹೇಳಿದ್ರೆ ಹಂಗೆ ಕೇಳ್ತಾವಂತೆ ಅಣ್ಣನ್ ಕೂರ್ಲು. ಅಮ್ಮ ಮನೆ ದೇವ್ರು ಯಾವ್ದಪ್ಪ ಅಂದ್ರೆ ಶ್ರೀ ವೀರಭದ್ರೇಶ್ವರ. ನಾವು ಹೋದಾಗ ಅಭಿಷೇಕ ಮಾಡ್ತಿದ್ರು, ಫಸ್ಟ್ ತುಪ್ಪದ ಅಭಿಷೇಕ, ಆಮೇಲೆ ಅರ್ಶನದ ಅಭಿಷೇಕ ಎಲ್ಲ ಮಾಡ್ತಾ ಇದ್ರು. ನಾವು ಕೂತ್ಕೊಂಡು ಕೈ ಮುಕ್ಕೊಂಡು ನೋಡ್ತಾ ಇದ್ವಿ. ಈ ದೇವ್ರು ಎಲ್ಲಪ್ಪ ಇರೋದು ಅಂದ್ರೆ ಹೆಬ್ಬೂರ್ ಹತ್ರ ಮಾವನಹಳ್ಳಿ ಗದ್ದೆಹಳ್ಳಿ ಐತಲ್ಲ ಅಲ್ಲಿರೋದು. ಆಮೇಲೆ ಅದೆಲ್ಲ ಮಾಡಿ ಮುಗಿಸಿದಾದ್ಮೇಲೆ ದೇವ್ರನ್ನ ಮಸ್ತಾಗಿ ರೆಡಿ ಮಾಡಿದ್ರು. ದೇವ್ರು ಮಾತ್ರ ಸಖತ್ತಾಗಿ ಕಾಣ್ತಿತ್ತು ನೋಡಕ್ಕೆ. ಮತ್ತೆ ನಾನು ನಂಗೂ ನಮ್ ಫಾಲೋವರ್ಸ್ಗೆಲ್ಲ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಮತ್ತೆ ಹಂಗೆ ಪಕ್ಕದಲ್ಲಿ ಇನ್ನೊಂದ್ ದೇವ್ರಿತ್ತು, ಅದಕ್ಕೂ ಪೂಜೆ ಮಾಡ್ತಿದ್ರು. ಅದ್ರ ತನ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಆಮೇಲೆ ಈಚೆ ಕಡೆ ಪ್ರಸಾದ ಕೊಡ್ತಿದ್ರು. ನಾನು ನಮ್ ಫ್ಯಾಮಿಲಿ ಅವ್ರು ಎಲ್ಲಾರು ನೀಟಾಗಿ ತಿಂತಾ ಇದ್ವಿ. ಈ ತರ ಫ್ಯಾಮಿಲಿ ಅವರೆಲ್ಲ ಅಂತ ಕೂತ್ಕೊಂಡು ತಿಂತಾ ಇದ್ರೆ ಏನೋ ಒಂಥರ ಫೀಲು. ಹಂಗೆ ಬರೋವಾಗ ನಾವ್ ಅಪ್ಪ ದೇವ್ರಿಗೊಂದು ಈಡ್ಗಾಯಿ ಹೊಡಿತು. ಅದನ್ನೆಲ್ಲ ನೋಡ್ಕೊಂಡು ಬಡ 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 ಓಡ್ ಬಂದ್ ಕಾರ್ ಒಳಗಡೆ ಕೂಕೊಂಡು ನಮ್ಮನೆ ಕಡೆ ಅಂತ ಕಾರ್ ಒಳಗೆ ಕೂಕೊಂಡು ಮನೆ ಕಡೆ ಹೊರಟ್ವಿ. ಅದೇ ನಾನ್ ಸ್ಟಾಪ್ ನಕ್ಬಿಡಿ ಅಂತ ಬರ್ತೈತಲ್ಲ, ಅದೇ ರೀತಿ ನಾವು ನಾನ್ ಸ್ಟಾಪ್ ನಿಲ್ಸ್ಬಿಡಿ ಅಂತ ನಾವು ಮನೆ ಕಡೆ ಬಂದ್ವಿ. ಸರಿ ಆಯ್ತು. ಅವಣ್ಣ ನಮ್ಮನ್ನ ಮನೆ ತಕ್ಕ ಡ್ರಾಪ್ ಮಾಡಿದಾದ್ಮೇಲೆ ಹಂಗೆ ಹೇಳ್ತು, ಅದನ್ನೆಲ್ಲ ಕೇಳಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಬಂದ್ವಿ. ಅವಣ್ಣ ಅವ್ರ ಮನೆ ಕಡೆ ಹೋಯ್ತು. ಹಂಗಾದ್ರೆ ಇವತ್ತು ಕತೆ ಇಷ್ಟೇ, ನೆಕ್ಸ್ಟ್ ವಿಡಿಯೋ ಸಿಗೋಣ ಅಷ್ಟೇ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.